ಅಜಯ್ ಅಣ್ಣ ನಿದ್ದೆ ಅಲ್ವಾ ಇವೇ ನನಗೆ ಆಯ್ತಾ ಇಲ್ಲ, ಕಣ್ಣು ಬಿಡೋಕ್ಕೆ ಆಯ್ತಾ ಇಲ್ಲ. ವರ್ತ್ ಅನ್ನಿಸ್ತಾ ನೀವು ಅದನ್ನು ತೊಗೊಂಡಿರೋದು? ಹಿಂಗೆ ಏನಾಯ್ತದ? ಹಾಂ ಓಕೆ ಅದೆಲ್ಲ ಸರಿ. ಅವರಿಲ್ಲ, ಸ್ಯಾಮಣ್ಣ ಇಲ್ಲ, ಅವರೆಲ್ಲ ಆಯ್ತಲ್ಲ. ಇವನೇನು ಮಕ್ಕ ಹೇಳ್ತಿಂದಂಗೆ ಇಟ್ಕೊಂಡವನೆ. ಅಣ್ಣ ಈ ಗ್ಲೌಸ್ ಬೇರೆ ಬಿಚ್ಚಕ್ಕಾಯ್ತಲ್ಲ, ನೀವು ಒಂಚೂರು ಮಕ್ಕಕ್ಕೆ ನೀರು ಹತ್ಬಿಡಿ ಹಂಗೆ. ಆಹಾ ಇನ್ನೊಂದು ಸಲ ನೋಡಿ ಹೆಂಗೆ ನಿದ್ಗಟ್ಕೊಂಡೆಲ್ಲ ಗಾಡಿ ಓಡಿಸ್ಬೇಕು, ಏನೂ ಮಾಡೋಕ್ಕಾಗೋದಿಲ್ಲ. ಈಗ ಅದನ್ನು ಗೋವಾ ನೋಡಬೇಕು ಅಂದರೆ ನಿದ್ದೆ ಗೆಡ್ಲೇಬೇಕು, ಬೇರೆ ವಿಧಿ ಇಲ್ಲ. ಏನಂತೀಯ ಅಕ್ಷಯಣ್ಣ? ನಿಜ ಕಣಪ್ಪ. ಏನು GS ಎಲ್ಲ ಹೊಡ್ಕೋಗ್ಬಿಟ್ಟವ್ರೆ. ನಾನು ನೋಡಿ ಫುಲ್ಲು ಈ ಗ್ಲೌಸು ಎಲ್ಲ HR ಅಲ್ಲೇ ತೊಗೊಂಡಿದ್ದು, ನಮ್ಮ HR ಅಲ್ಲಿ. ಸೊ ಇದನ್ನು ನಾನು ಇದು ಯಾವುದೇ ಒಂದು ರೈಡ್ಗೆ ಹಾಕೋಗಿಲ್ಲ, ಇದೇ ಫಸ್ಟ್ ರೈಡ್ಗೆ. ಟಾಪ್ ಬಾಕ್ಸು ಮತ್ತು ಆಕ್ಸರ್ ಹೆಲ್ಮೆಟು, ಹ್ಯಾಂಡ್ ಗ್ಲೌಸು, ಜಾಕೆಟ್ ಎಲ್ಲ ಇದೇ ಫಸ್ಟ್ ಟೈಮ್ ಹಾಕೋ ಹೋಗ್ತಾ ಇರೋದು. ನನಗೆ ಟಾಪ್ ಬಾಕ್ಸ್ ತುಂಬ ಕಂಫರ್ಟ್ ಐತೆ ಮತ್ತು ಜಾಕೆಟ್ ಕೂಡ ಕಂಫರ್ಟ್ ಇದೆ. ಬಟ್ ಹ್ಯಾಂಡ್ ಗ್ಲೌಸ್ ಏನು ಅಂತಂದರೆ ಇದು ಫುಲ್ಲು ರೈನಿ ಸೀಸನ್ಗೂ ವಾಟರ್ ಪ್ರೂಫು, ರೈನಿ ಸೀಸನ್ಗೂ ಆಗುತ್ತೆ ಮತ್ತು ಸಮ್ಮರ್ ಎಲ್ಲದಕ್ಕೂ ಆಗುತ್ತೆ. ಬಟ್ ಇದು ಬಿಚ್ಚಬೇಕು ಅಷ್ಟೇ. ಇಲ್ಲಿಂದ ಸ್ವಲ್ಪ ಘಾಟು ಸ್ಟಾರ್ಟ್ ಆಯಿತು. ಬಟ್ ನಾನು ಸ್ವಲ್ಪ ನಿಧಾನಕ್ಕೆ ಹೋಗಬೇಕು. ಏನಕ್ಕೆ ಅಂದರೆ ಗಾಡಿ ಲೋಡ್ ಇದೆ. ಗಾಡಿ ಯಾಕೋ ಸ್ವಲ್ಪ ಚೈನ್ ಎಲ್ಲ ಸೌಂಡ್ ಬರ್ತಾ ಇರ್ಬೋದು. ಹೆಂಗೆ ಕಡಿಮೆ ಹೊಡೆದಿದ್ದೀವಾಗರು ಸರಿಯಾಗಿ ಹೊಡೆದಿದ್ದೀನಿ ಮಾತ್ರ. ಅದಕ್ಕೋಸ್ಕರ ಚೆಕ್ ಮಾಡ್ಬೇಕು, ಅಲ್ಲೆಲ್ಲರೂ ನಿಂತ್ಕೊಂಡು ಅಂತಾನೆ. ಫ್ರೀಯಾಗಂತೂ ನಿಂತ್ಕೋತಾ ಇಲ್ಲ ಬಿಡಿ. ಟೀ ಕುಡಿಯೋಕೆ ನಿಂತ್ಕೊಂಡ್ರೆ ಪಟ್ ಅಂತ ಆಗಲೇ ಟೀ ಕುಡಿದ್ಬಿಟ್ಟು ಹತ್ತು ತರಬೇಕು ಗಾಡಿ. ಗಾಯ್ಸ್ ಇಲ್ಲೇ ಹೋಗ್ತಾವ್ರ, ಇಲ್ಲ ಹೋಗಿರ್ಬೋದು ಆಲ್ರೆಡಿ. ಇಲ್ಲಿ ಕಾರ್ನರಲ್ಲಿ ಮಲಗ್ಸೋಣ ಅಂದರೆ ಭಯ ನನಗೆ, ಎತ್ಕಿತ್ಕೊಂಡ್ಬಿಟ್ರೆ ಅಂತ. ಅದಕ್ಕೆ ಮಲಗ್ಸೋಕ್ಕೆಲ್ಲ ಹೋಗಲ್ಲ ನೋಡಿ. ಇದು ಬ್ಯಾಲೆನ್ಸ್ ಆಗಬೇಕು, ಇಲ್ಲಾಂದರೆ ಈ ಥರ ಶೇಕ್ ಆಗುತ್ತೆ. ರೈಟಾ ಲೆಫ್ಟಾ ಹೊಡೆಯೋಕ್ಕಿಲ್ಲ, ರೈಟು. ವಾವ್, ಒಂದು ಸೇತುವೆ ಇದೆ ಬನ್ನಿ, ಬ್ಯೂಟಿಫುಲ್ ಆಗಿರೋ ಪ್ಲೇಸ್. ಅಂದಾಗ ಹಂಗೆ ಸಿಕ್ಕಿದೆ. ಫೇಮಸ್ ಜೋಗ್ ಫಾಲ್, ವರ್ಲ್ಡ್ ಫೇಮಸ್ ಜೋಗ್ ಫಾಲ್. ಓ ಗುರು, ಜೋಗ್ ಫಾಲ್ಸು ಗುರು. ವಾವ್, ಹೆಂಗೈತೆ ಗುರು, ಸಕಲಾಗಿದೆ. ಸಖತ್ ಸಖತ್ ಸಖತ್. ಆ್ಯಕ್ಚುಲಿ ಜೋಗ್ ಫಾಲ್ಸ್ಗೆ ನಾನು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಸಕಲಾಗಿದೆ. ಪಟ್ಟವ್ರೆ, ಜೋಗ್ ಫಾಲ್ಸಿಗೆ ಬಂದಿದ್ರೆ ಯಾವಾಗ್ಲಾರು? ಬಂದಿರೋದೆ ಪ್ಲೇಸ್ನ ನೋಡೋದಕ್ಕೆ, ಸುತ್ತಾಡೋದಕ್ಕೆ. ನೋಡಿ ಖುಷಿ ಖುಷಿಯಾಗಿ ನೋಡಿ. ಸ್ವರ್ಗ, ಎರಡೇ ಗೇಣು. ಅಣ್ಣ ಎಲ್ಲಿ ಜೋಗ್ ಫಾಲ್ಸ್ ಅಲ್ಲಿ? ಒಂದು ಫೋಟೋ ತಗೊಳ್ಳೋಣ ಅಂತ ಅಷ್ಟೇ, ಒಂದು ನೆನಪಿಗೋಸ್ಕರ. ನಾವು ಪಟ್ಟು ಅಣ್ಣನ ಜೊತೆ ಇಲ್ಲಿ ಬಂದಿದ್ದೋ ಅಂತ. ನಾಳೆ ದಿನ ನೀವು ದೊಡ್ಡವರಾದಾಗ ನಾವು ನೆನ್ಸ್ಕೋಬೇಕಲ್ಲ. ಇಲ್ಲಿದೆ ಈಗ, ನಮಗೋಸ್ಕರ 1 hour ವೆಯ್ಟ್ ಮಾಡಿದ್ದಾರೆ. ಚೆನ್ನಾಗಿದೆ.
ನಿಮಗೋಸ್ಕರ ಏನೇನೋ ತ್ಯಾಗ ಮಾಡಕ್ ರೆಡಿ ಇದ್ದೀನಿ. ಏನಾಯ್ತಣ್ಣ? ಕಾವು ಹೊಡಿತಾ ಇದ್ದೀನಿ. ಹೇಗಿದೆ ರೋಡು ಇದು? ಇವಾಗ ಘಾಟ್ ಸೆಕ್ಷನ್ ಬಾಂಬ್ ಆಗಿರುತ್ತೆ. ಏನ್ ಮಾಡ್ತಿದ್ಯಾ ವಿಡಿಯೋ ಕ್ರಾಸ್ ಆಗೋಣ ಅಂತ ಕ್ರಾಸ್ ಆಗ್ತಿದ್ದೀನಲ್ಲ. ಇನ್ನೂ ರೆಕಾರ್ಡ್ ಮಾಡ್ತಿದ್ಯಾ? ಬಟ್ ಚೆನ್ನಾಗಿದೆ ರೋಡ್ ಇದು. ಮಧ್ಯದಲ್ಲಿ ಕೋತಿ ಗೀತಿ ಎಲ್ಲ ಬಂದ್ಬಿಡ್ತದೆ, ಅದೇ ಬೇಜಾರು ಈಗ. ನಮ್ಗೆ ಅದು ಬರ್ಲಿಲ್ಲ. ಹಸು ಕೋತಿ ಅಪ್ಪ ಬರ್ಲಿಲ್ಲ. ಕೋತಿಗಳು ಓಡಾಡ್ತಿರ್ತಾವಲ್ಲ, ಭಯ. ಯಾವ್ದು ಇಲ್ಲ ಬೈ. ಕೇಳಿ. ಇಲ್ಲ ಕೋತಿಗಳಿಗೆ ಬಾಳೆಹಣ್ಣು ಅಲ್ಲಿ ಜೋಗ್ ಜಲಪಾತ ಹೋಗೋ ರೋಡಲ್ಲಿ ಸೇತುವೆ ಇದೆಯಲ್ಲ, ಅಲ್ಲಿಗೆ ಹೋಗಿದ್ರಾ? ಎಲ್ಲಿಗೆ? ಹೋಗಿ ಜಸ್ಟ್ ಒಂದು ಫೋಟೋ ತಕೊ ಬಂದ್ವಿ ಅಷ್ಟೇ. ಅದು ಅದಕ್ಕೆ ಲೇಟ್ ಆಗಿದ್ದು. ನಾವೀಗ ತಡ್ತಾ ಇರೋದು ಹಂಗಾರೆ. ಈಗ ನೆಕ್ಸ್ಟ್ ಇಲ್ಲೆಲ್ಲ ಫೋಟೋ ಹೊಡ್ಕೊಂಡು ಬನ್ನಿ. ನಾವು ತಡ್ತಾ ಇರ್ತೀವಿ. ಫಸ್ಟ್ ಲೊಕೇಶನ್ ಕಳಿಸ್ಬಿಡಿ. ಫಸ್ಟ್ ಹೇಳು, ನೀವು ಫೋಟೋ ಹೊಡ್ಕೊಂಡು ತಕ್ಕೊಂಡು ಬನ್ನಿ. ಅದಕ್ಕೂ ನಿಲ್ಲಿಸ್ತಾ ಇಲ್ಲ. ಅವ್ರು ನಿಂತ್ಕೊಂಡು ಫೋಟೋ ಹೊಡ್ಕೊಂಡು ನಾವು ಫೋಟೋ ಬೆಳಿತಾ ಇಲ್ಲ. ಕೇಳ್ಬಿಡಿ. ನೀನ್ ಹಂಗಾರೆ ಬ್ಯಾಚ್ ಹೇಳಿ ಜಾಯ್ನ್ ಆಗಿ. ಟೋಟಲ್ 13 ಇದೀವಾ ಇಟ್ಕೊಂಡು. ಓಕೆ, ಸೊ ಇವಾಗ ನಮ್ದು ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಬೋಟಿಂಗ್. ಓಕೆನಾ? ಸೊ ಅಲ್ಲ ನೆಕ್ಸ್ಟ್ ನಾವು ಸ್ಟಾಪ್ ಬಂದ್ಬಿಟ್ಟು ವ್ಯೂ ಪಾಯಿಂಟು. ಆ ವ್ಯೂ ಪಾಯಿಂಟು ನಾನು ಡ್ರೋನ್ ಶೂಟ್ ಆಗಿರೋದು ನಾನು ನಿಮಗೆ ಕಳಿಸಿದ್ದೆ ಗ್ರೂಪಲ್ಲಿ. ನೋಡಿದ್ರಾ? ಚೆಕ್ ಮಾಡಿದ್ರಾ? ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಅದಾದಮೇಲೆ ನೆಕ್ಸ್ಟ್ ನಾವು ಡೈರೆಕ್ಟಾಗಿ ಬೋಟಿಂಗ್ ಹೋಗ್ತಾ ಇದ್ದೀವಿ. ಅಲ್ಲಿ ಯಾರು ಇವ್ರ ಕಡೆಯವರು ಸುಮಾರು ಜನ ಬೋಟಿಂಗ್ಸ್ ಎಲ್ಲ ಮಾಡ್ತಾರಂತೆ ಅಲ್ಲಿ. ದೆನ್ ಜನಕ್ಕೆ ಸೇರಿ 1000 ಅಂತ ಮಾಡ್ಕೊಬೋದು. ಬಟ್ 10 ಮೆಂಬರ್ಸಿಗೆ 1000 ಅಂತ. ಇಷ್ಟು ಜನ ಒಟ್ಟಿಗೆ ಹೋಗಿ 1000 ಕೊಟ್ಟು ಅದೇನಿದೆ ಅದು ಇದು ಮಾಡ್ಕೊಳ್ಳೋಣ. ಅಂಡ್ ತುಂಬ ವೈಬ್ ಇರುತ್ತಂತೆ ಬೋಟಿಂಗಲ್ಲಿ. ಓಕೆ, ಸೊ ಅದಾದಮೇಲೆ ಡೈರೆಕ್ಟ್ ನಾವು ಗೋವಾ ಹೊಡೆದ್ಬಿಡೋಣ. ನಮ್ಮದು ಸ್ಟೇ ಎಲ್ಲಿದೆ ಅಂತ ನೋಡಿಕೊಂಡು ಅಲ್ಲಿಗೆ ಹೊಡೆದ್ಬಿಡೋಣ. ಆ್ಯಂಡ್ ಸೊ ಇಲ್ಲಿ ತನಕ ನಾವು ಕರೆಕ್ಟಾಗಿ ಬಂದಿದ್ದೀವಿ. ಸೊ ಇನ್ಮೇಲೂ ಕೂಡ ನೀಟಾಗಿ ಒಂದು ಡಿಸಿಪ್ಲಿನ್ ಆಗಿ ಹೋಗೋಣ. ಓಕೆ, ಎಲ್ಲರೂ ಒಟ್ಟಿಗೆ ಹೋಗೋಣ. ಇದು ಪಾಯಿಂಟ್. ಇದು ಪಾಯಿಂಟ್. ಆ ಕಡೆ ಈ ಕಡೆ ಸ್ಪರ್ಶ್ ಬೇಡ, ಎಲ್ಲ ಒಟ್ಟಿಗೆ ಹೋಗೋಣ. ರ್ಯಾಶ್ ರೈಡ್ ಎಲ್ಲ ಬೇಡ, ಬೇರೆ ಇನ್ನೇನು ಹೇಳೋದು ಬೇಡ. ನಿಮ್ಮ ಲೈಫಿಗೆ ನೀವೇ ಜವಾಬ್ದಾರಿ. ನಾವು ಸಿಗ್ನೇಚರ್ ಇನ್ನೂ ತಗೊಂಡಿಲ್ಲ. ನಾವೆಲ್ಲ ಒಂದೇ ಒಂದು ಫ್ಯಾಮಿಲಿ ಅಂತ ಆ ಸಿಗ್ನೇಚರ್ ಅಂತ ತಗೊಂಡಿಲ್ಲ. ಇಂಡೆಮಿಟಿ ಬಾಂಡ ಸಿಗ್ನೇಚರ್ ತೊಗೊಬೇಕಿತ್ತು. ಬಟ್ ಇಟ್ಸ್ ಓಕೆ. ತುಂಬ ಕೇರ್ಫುಲ್ಲಾಗಿ ಕೊಟ್ಟಿರಿ. ಗೋವಾ ಹೋಗ್ತಾ ನಿಮಗೆ ಟ್ರಾಫಿಕ್ ಭಯಂಕರನೇ ಸಿಗುತ್ತೆ. ಈ ಸತಿ ಕ್ರೌಡ್ ತುಂಬಾ ಇದೆ. ಸೊ ಪ್ಲೀಸ್ ಡಿಸಿಪ್ಲಿನ್ ಅನ್ನೋದು ತುಂಬ ಮೇಂಟೈನ್ ಮಾಡಿ. ಓಕೆ, ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, 1 ಅವರ್ಗೆ ಬಂದಿದ್ದೀವಿ. 1 ಅವರ್ದಲ್ಲಿ ಬೋಟಿಂಗ್ ಮಾಡ್ತಾ ಇದ್ದೀವಿ. ಬ್ಯೂಟಿಫುಲ್ ಪ್ಲೇಸ್ ಸಿಕ್ತು ಫೋಟೋಶೂಟ್ಗೆ. ಮಾತ್ರ ಸಕ್ಕತ್ತಾಗಿದೆ ನೋಡಿ. ಸೇಮ್ ಒಳ್ಳೆ ಕೇರಳದಲ್ಲಿ ಇರೋ ರೀತಿನೇ ಇದೆ. ಬಟ್ ಇದು ಕೇರಳ ಅಲ್ಲ, ನಮ್ಮ ಕರ್ನಾಟಕ. ಇಲ್ಲಿ ನಮಗೆ ಕೇರಳದವರೊಬ್ಬರು ಪರಿಚಯ ಆಗಿದ್ದಾರೆ, ವಿಜಯ್ ಅಂತ. ಸರ್ ನಮಸ್ತೆ. ಓಕೆ, ಮಲಯಾಳಂ ಬರೋದಲ್ವ ನಿಮಗೆ? ಮನಸ್ಸಲ್ಲ ಎಂತ ಕಳಿತ ಪೂರಿಲ್ಲ ಅಡಪ್ಪೋಡ ಪಟ್ಟಿ ಇಲ್ಲಿರೋ ಪ್ಲೇಸ್ಗೆ ಫೋಟೋ ತೆಗಿಯೋದಕ್ಕೆ ಎಷ್ಟು ಕಿತ್ತಾಡ್ತಾ ಇದಾರೆ. ಸಗದಾಗಿದೆ. ನಮ್ಮ ಪ್ಲೇಸ್ ಇದು ಕಾಣಿಸ್ಬೇಕಲ್ಲ ಎಲ್ಲರಿಗೂ. A few moments later.
ಯಾರಾದರೂ ಗೋವಾಗೆ ಬೈಕಲ್ಲಿ ಬರಬೇಕು ಅಂತ ಇರೋರು ಸ್ವಲ್ಪ ರೂಟ್ನ ಚೇಂಜ್ ಮಾಡ್ಕೊಂಡು ಬನ್ನಿ. ನಾವು ಬಂದಿದ್ದ ಮಾರ್ಗ ಬಂದು ಅರಸೀಕೆರೆ ಚಂದ್ರಾಯಪಟ್ಟಣ ಆ ಮಾರ್ಗ ಬಂದಿದ್ದು. ವರ್ಸ್ಟ್ ಆಗಿತ್ತು ರೋಡು. ಸೊ ಹಾಗಾಗಿ ನಮಗೆ ಡಿಲೇ ಆಯಿತು. ಅದಕ್ಕಿಂತ ಹೆಚ್ಚಾಗಿ ಸ್ಟ್ರೈನ್ ಆಯಿತು, ಸ್ಟ್ರೈನ್ ಆಯಿತು ನಮಗೆ. ಸೊ ನೆಕ್ಸ್ಟ್ ಟೈಮ್ ಬರೋರು ನಮ್ಮ ಸುನೀಲ್ ಭಾಯ್ ಒಬ್ಬರು ಹೇಳ್ತಾಯಿದ್ರು, ಏನೋ ಮಂಗಳೂರು ಸೈಡ್ ಬಂದರೆ ಓಕೆ ಅದು ರೂಟ್ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಎಲ್ರಿಗೂ ಆಗ್ತಾಯಿಲ್ಲ, ಕಣ್ಣೆಲ್ಲ ರೆಡ್ ಆಗ್ಬಿಟ್ಟೈತೆ. ಯಾವಾಗ ಹೋಗಿ ಗೋವಾದಲ್ಲಿ ರೂಮಲ್ಲಿ ಮಲ್ಕೊಂತೀವೋ ಅನ್ಸ್ಬಿಟ್ಟೈತೆ ಎಲ್ರಿಗೂ. ನಿನ್ನೆಯಿಂದ ನಿದ್ದೆ ಮಾಡಿಲ್ಲ. ಅರ್ಜೆಂಟ್ ಇವಾಗ ಒಂದು ಟಿಕ್ ಹೊಡಿಬೇಕು.